ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ವೇತಾ ಬಾಲಾಜಿ. ನಿಮ್ಮೆಲ್ಲರಿಗೂ ತಿಳಿದಂತೆ ನಾವು ವಿಷ್ಣು ಸಹಸ್ರನಾಮವನ್ನು ಒಂದೊಂದು ಪದದ ಅರ್ಥವನ್ನು ಅದರ ಕಥೆಗಳನ್ನು ನೋಡುತ್ತಾ ಬರುತ್ತಿದ್ದೇವೆ. ಇವತ್ತಿನ ದಿನ 35ನೇ ತಿರುನಾಮವಾದ ಪ್ರಭವೇ ನಮಃ ಎಂಬುವ ತಿರುನಾಮವನ್ನು ನಾವು ಒಂದು ಅದ್ಭುತವಾದ ಕಥೆ ಮುಖಾಂತರ ಅನುಭವಿಸೋಣ. ಕೃಷ್ಣನ್ಗೆ ಶ್ರುತಶ್ರವ ಎಂಬುವ ಸೋದರತ್ತೆ ಇದ್ದರು. ಶ್ರುತಶ್ರವ ಎಂಬುವವರಿಗೆ ಒಂದು ಗಂಡು ಮಗು ಆಯಿತು. ಏನಪ್ಪ ಇಲ್ಲಿ ಪ್ರಖ್ಯಾತ ಅಂತೀರಾ? ಆ ಮಗು 4 ಕೈಯಿಂದ 3 ಕಣ್ಣಿಂದ ಹುಟ್ಟಿತು. ತಾಯಿ ಆ ಮಗುವನ್ನು ನೋಡಿ ಬೆಚ್ಚಿ ಬಿದ್ಲು. ಏನಪ್ಪ ಮಾಡೋದು? ಈ ಒಂದು ಲೋಕದಲ್ಲಿ ಹೇಗೆ ಸಂಭಾಳಿಸೋದು? ಈ ಒಂದು 4 ಕೈ 3 ಕಣ್ಣು ಇಟ್ಕೊಂಡು ಹೇಗಪ್ಪ ಸಂಭಾಳಿಸ್ಲಿ ಅಂತ ತುಂಬ ಗಾಬರಿಯಿಂದ ಜೋರಾಗಿ ಅಳತೊಡಗಿದ್ಲು. ದೇವರನ್ನ ಜೋರಾಗಿ ಗಟ್ಟಿಯಾಗಿ ಕೇಳಿಕೊಂಡು ಏನಾದರೂ ಒಂದು ಪರಿಹಾರ ತೋರ್ಸಪ್ಪ ಅಂತ. ದೇವರು ಹೃದಯ ಮನಸ್ಸು ಅಂತ ಹೇಳೋದು ಇದಕ್ಕಿನೇ. ಅದಾಗ್ತಾ ಇದ್ದಂಗೆನೇ ಒಂದು ಅಶರೀರವಾಣಿ ಸೌಂಡ್ ಕೇಳಿಸುತ್ತೆ. ಏ ಸಾಧ್ವಿಮಣಿಯೇ, ಯಾರೋ ಒಬ್ಬರು ಪವರ್ಫುಲ್ ವ್ಯಕ್ತಿ ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಮಗವನ್ನು ತಗೊಂಡು ಮಡಿಲಲ್ಲಿ ಇಟ್ಕೊಂಡು ಆಟ ಆಡಿಸ್ತಾರೆ. ಅದು ಆಗಿದ ತಕ್ಷಣವೇ ನಿಮ್ಮ ಮಗನಿಗೆ ಇರುವ 2 ಎಕ್ಸ್ಟ್ರಾ ಕೈ ಅಂಡ್ 1 ಎಕ್ಸ್ಟ್ರಾ ಕಣ್ ಅದು ಅದಾಗಿಯೇ ಮಾಯವಾಗುತ್ತೆ. ಆದರೆ ಕೇರ್ಫುಲ್ಲಾಗಿರಬೇಕು, ಅವರಿಂದನೇ ನಿಮ್ಮ ಮಗನಿಗೆ ಅಪಾಯ ಸಂಭವಿಸುತ್ತದೆ ಅಂತ ಹೇಳ್ತಾರೆ. ತಾಯಿಗೆ ಇನ್ನೂ ಆತಂಕ ಹೆಚ್ಚಾಗುತ್ತದೆ. ಇದು ಒಳ್ಳೆ ಸುದ್ದಿನೋ ಕೆಟ್ಟ ಸುದ್ದಿನೋ ಒಂದೂ ಅರ್ಥ ಆಗೋದಿಲ್ಲ. ಆದರೂ ತಾಯಿ ಮನ್ಸಲ್ವಾ, ಯಾರ್ಯಾರು ಸಿಗ್ತಾರೋ ಯಾರ್ಯಾರನ್ನ ಕಣ್ತಾಳೋ ದಾರಿಯಲ್ಲಿ ಎಲ್ಲರನ್ನೂ ಕರೆಸ್ತಾ ಇದ್ಲು, ಎಲ್ಲರಿಗೂ ಉಪಚಾರ ಮಾಡ್ತಾ ಇದ್ಲು. ಮತ್ತೆ ಏನಪ್ಪ ಅಂತ ಹೇಳಿದ್ರೆ ಮಗುನ ಎತ್ಕೊ ಅಂತ ಕೊಡ್ತಾ ಇದ್ರು. ಆದರೂ ಏನೂ ಪ್ರಯೋಜನ ಆಗ್ತಾ ಇರಲಿಲ್ಲ. ಆದರೆ ಒಂದ್ಸಲ ಕೃಷ್ಣ ಅತ್ತೆಯನ್ನು ನೋಡಬೇಕು, ಅತ್ತೆ ಮಗನ್ನ ಹೇಗಿದ್ದಾರೆ ಅಂತ ವಿಚಾರಿಸ್ಬೇಕು ಅಂತ ಬರ್ತಾರೆ. ಇವರು ಕೃಷ್ಣನ ಶೌರ್ಯ ವೀರ್ಯ ಪರಾಕ್ರಮಗಳನ್ನೆಲ್ಲ ನೋಡಿ ಮನಸ್ಸನ್ನ ಸೋತಿದ್ರು. ಕೃಷ್ಣನ ಸೌಂದರ್ಯ ನೋಡಿ ಹಾಗೆಯೇ ಕಣ್ತುಂಬ ನೋಡಿಕೊಂಡು ನಿಂತುಬಿಟ್ಲು. ಅದ್ರ ಜೊತೆಗೆ ತಕ್ಕಿನ ಉಪಚಾರ ಸಹ ಮಾಡಿದ್ಲು. ಕೊನೆಗೆ ಎಲ್ಲರಿಗೂ ಮಗು ಕೊಟ್ಟಾಗೆ ಈ ಕೃಷ್ಣನ್ ಸಹ ಪ್ರಾರ್ಥನೆ ಮಾಡಿದ್ರು. ಶ್ರೀಕೃಷ್ಣ, ನನ್ನ ಮಗು ವಿಚಾರ ನಿನಗೆ ಗೊತ್ತೇ ಇರುವುದೇ. ನನ್ನ ಮನಸ್ಸಿನ ವೇದನೆ ಯಾರ ಹತ್ರ ಹೇಳ್ಕೊಳ್ಳಿ? ಎಲ್ಲರೂ ಮಕ್ಕಳು ಬೇಕು ಬೇಕು ಮಕ್ಕಳಿದೆ ಅಂತ ಖುಷಿ ಪಡ್ತಾರೆ. ಆದರೆ ಅಯ್ಯೋ ಮಗು ಏನಕ್ಕಪ್ಪ ಇದೆ ಅಂತ ನನ್ನ ಸಂಕಟ ಯಾರ ಹತ್ರ ಹೇಳ್ಕೊಳ್ಳಿ? ಆದರೆ ಇಲ್ಲೇನಪ್ಪ ಅಂತ ಹೇಳಿದ್ರೆ ನಾರ್ಮಲ್ ರೂಪ ಸಿಕ್ಕೋದಿರಲಿ, ಅದರ ಹಿಂದೆ ಸಾವು ಸಹ ಆಗಲೇ ನಿಶ್ಚಯವಾಗುತ್ತೆ. ಅದೇ ನನ್ನ ಆತಂಕ ಕೃಷ್ಣ ಅಂತ ಮೊರೆ ಹೋಗ್ತಾಳೆ. ನೀನು ಎಲ್ಲರನ್ನ ರಕ್ಷಿಸುವವ, ನಾನೂ ಸಹ ನಿನ್ನ ಕೈಯಲ್ಲಿ ಮಗುವನ್ನು ಕೊಡಲೇ ಅಂತ ಕೇಳ್ಕೊತಾಳೆ. ಇಲ್ಲೇ ನೋಡಿ ಟ್ವಿಸ್ಟ್. ಕೃಷ್ಣ ಮಗುವನ್ನು ಎತ್ಕೊಂಡ. ಪರಮಾಶ್ಚರ್ಯ, 2 ಎಕ್ಸ್ಟ್ರಾ ಕೈ 1 ಎಕ್ಸ್ಟ್ರಾ ಕಣ್ಣು ಮಾಯವಾಯಿತು. ತಾಯಿಗೆ ತುಂಬ ಸಂತೋಷ ಆಗತ್ತೆ. ಆ ಸಂತೋಷನ ವ್ಯಕ್ತಪಡಿಸೋಕ್ಕೆ ಆಗೋದಿಲ್ಲ, ಅಷ್ಟೊಂದು ಸಂತೋಷ ಆಗತ್ತೆ. ಕೃಷ್ಣ ಗೋವಿಂದ ಪುಂಡರೀಕಾಕ್ಷ, ನನ್ನಪ್ಪ, ನನ್ನ ಸಮಸ್ತ ಕಷ್ಟಗಳು ನಿವಾರಣೆ ಆಯಿತಪ್ಪ ನಿನ್ನಿಂದ. ನನ್ನ ಮಗು ನಿನ್ನಿಂದ ಮತ್ತೆ ನಾರ್ಮಲ್ ಪೊಸಿಷನ್ಗೆ ಬಂದ ಅಂತ ಕೈ ಕಾಲು ಇಟ್ಕೊಂಡು ಬೇಡ್ಕೊಂಡು ಜೋರಾಗಿ ಅಳ್ತಾಳೆ. ಅಂದರೆ ಆ ಸಂತೋಷನ ವ್ಯಕ್ತಪಡಿಸ್ತಾಳೆ. ಆದರೆ ನನಗೆ ಖಂಡಿತ ಗೊತ್ತು, ನೀನು ನನ್ನ ಮಗನ ಕೊಲ್ಲೋದಿಲ್ಲ, ನನ್ನ ಸಂತೋಷನ ದೂರ ಮಾಡಲ್ಲ ಅಂತ. ಯಾರಾದರೂ ಅತ್ತೆ ಮಗನ ಕೊಲ್ತಾರಾ? ಕೃಷ್ಣ ನನ್ನ ಮಗನ ಕಾಪಾಡು, ಅವನ ಮೇಲೆ ದಯೆ ತೋರಿಸು ಕೃಷ್ಣ ಅಂತ ಕೇಳ್ಕೊತಾಳೆ. ಅದಾಗ್ತಾ ಇದ್ದಂಗೆ ಕೃಷ್ಣ ನಕ್ಕ. ಅತ್ತೆ, ನಿಮ್ಮ ಮಗ ಒಳ್ಳೆಯವನಾಗಿದ್ದರೆ ನಾನು ಯಾಕೆ ಅವನನ್ನು ಕೊಲ್ಲಲಿ ಅಂತ ಹೇಳ್ದ. ಅವನು ಸಾಧುಗಳನ್ನು ಹಿಂಸೆ ಮಾಡೋದಿರುವ ಹಾಗೆ ನೋಡ್ಕೋ, ಬುದ್ಧಿ ಹೇಳು. ಭಗವಂತನಲ್ಲಿ ಅಪಚಾರ ಮಾಡದಿರ ಇರುವ ಹಾಗೆ ಭಕ್ತಿಯನ್ನು ತುಂಬಿಸು. ಅವನಿಗೆ ಒಳ್ಳೆ ನಡತೆಗಳನ್ನು ಕಲಿಸು. ಆಗ ನನ್ನಿಂದ ಸಾವಿನ ಭಯ ಇಲ್ಲ ಅಂತ ಹೇಳ್ತಾನೆ ಕೃಷ್ಣ. ಕೃಷ್ಣ, ನನಗೆ ಯಾಕೋದು ಈಗಲೇ ತುಂಬ ಭಯವಾಗ್ತಾ ಇದೆ. ಈ ಮಗು ಮುಖ ಲಕ್ಷಣಗಳನ್ನು ನೋಡಿದ್ರೆ ಯಾಕೋ ಏನೋ ಕಿತಾಪತಿ ನಡೆಸ್ತಾನೆ ಅಂತಾನೆ ಅನ್ನಿಸ್ತಾ ಇದೆ. ಈ ಮಗುವಿನ ಮುಖ ಭಾವನೆಗಳನ್ನು ನೋಡಿದ್ರೆ ಏನೋ ಅಸೂಯೆ ಕೋಪಗಳು ಕಾಣ್ತಾ ಇದೆ. ಏನು ಮಾಡೋದು ಕೃಷ್ಣ ಅಂತ ಕೇಳ್ತಾನೆ. ಅದಕ್ಕೆ ಕೃಷ್ಣ, ಅತ್ತೆ, ಒಬ್ಬ ಮನುಷ್ಯ ಒಂದು ದಿನದಲ್ಲಿ ಎಷ್ಟು ತಪ್ಪು ಮಾಡ್ತಾನೆ? ತಪ್ಪು ಅಂದರೆ ಎಂಥದ್ದು ಕೃಷ್ಣ ಅಂತ ಕೇಳ್ತಾರೆ. ಪರರ ಮನಸ್ಸನ್ನು ನೋಯಿಸೋ ಹಾಗೆ ಚುಚ್ಚು ಮಾತಾಡೋದು, ವಿನಾಕಾರಣ ಅವರನ್ನು ದಂಡಿಸೋದು, ಅವರನ್ನೇ ಜಗಳ ಆಡಿ ಫಿಸಿಕಲ್ ಆಗಿ ಗಾಯಗಳನ್ನು ಮಾಡೋದು,
ನನ್ನ ವಿಚಾರದಲ್ಲೂ ಹಾಗೆ ತ್ರಿಕರಣದಲ್ಲಿ ಅಂದರೆ ಕಾಯ ವಾಚ ಮನಸ್ಸು 3 ಕರುಣಗಳಲ್ಲಿ ಯಾವುದಾದರೂ ಒಂದರಿಂದ ಯಾವುದಾದ್ರೂ ಅಪಚಾರ ಮಾಡಿದ್ರೆ ನಾನು ಮಾತ್ರ ಸಹಿಸಲ್ಲಪ್ಪ, ಅದಕ್ಕೆ ನಾನು ಏನಾದರೂ ಒಂದು ಶಿಕ್ಷೆ ಕೊಟ್ಟೇ ಕೊಡ್ತೀನಿ ಅಂತ ಕೃಷ್ಣ ಹೇಳ್ತಾರೆ. ಅದಕ್ಕೆ ಅತ್ತೆ ಹೀಗಂತಾರೆ, ಕೃಷ್ಣ ನನ್ನ ಮಗ ಆ ಥರ ದೊಡ್ಡ ದೊಡ್ಡ ತಪ್ಪೆಲ್ಲ ಏನು ಮಾಡಲ್ಲ ಅಪ್ಪ, ಏನಾದರೂ ಮಾಡಿದ್ರೆ ತಿಂಗಳಿಗೊಂದೋ 2 ಏನಾದರೂ ಮಾಡ್ಬೋದು ಅಷ್ಟೇ. ಹಾಗ ಅತ್ತೆ, ಆದರೆ ಸರಿ, ನೀನು ಕೇಳ್ಕೊಂಡಿದ್ದಕ್ಕಾಗಿ ನಾನು ನಿಮ್ಮ ಮಗನಿಗೆ ಕನ್ಸೆಷನ್ ಕೊಡ್ತೀನಿ. ಒಂದಿನಕ್ಕೆ 99 ತಪ್ಪು ಮಾಡಿದ್ರೆ ಸರಿ, ಅದೇ 100 ದಾಟಿದೆ ಅಂದರೆ ನನ್ನ ಕೈಯಲ್ಲೇನಿಲ್ಲ, ಮತ್ತೆ ನಾನು ಕೊಂದಲೇಬೇಕಾಗತ್ತೆ ಅತ್ತೆ ಅಂತ ಹೇಳಿಬಿಡ್ತಾನೆ. ಹೊಡೆದ್ರು ಚಾನ್ಸ್ ನೋಡಿ, ಅತ್ತೆಗೆ ಬೇಕಾಗಿದ್ದೇ ಇದೆ ಅಲ್ವಾ. ಕೃಷ್ಣ, ನನ್ನ ಮಗ ಇಷ್ಟೊಂದು ತಪ್ಪೆಲ್ಲ ಮಾಡಲ್ಲಪ್ಪ, ಮಾಡಿದ್ರು 1-2 ಮಾಡ್ತಾನಷ್ಟೇ. ನೀನು ಎಷ್ಟು ಉದಾರವಾದ ಮನಸ್ಸು ನಿಂದು, ನೀನು ಇದೆಲ್ಲ ಕನ್ಸಿಡರ್ ಮಾಡಿದೆ, ನಾನು ಅವನು ತಪ್ಪೇ ಮಾಡ್ದಿರೋಗಿ ನೋಡ್ಕೊತೀನಿ, ನನ್ನ ಮಗ ಚಿರಾಯು ಹೇಳ್ತಾ ಇದ್ದಂಗೆ ಕೃಷ್ಣ ನಕ್ಕಿ, ಅತ್ತೆ ನಿಮ್ಮ ಮಾತು ನಿಜವಾಗ್ಲಿ. ಋತಶ್ರವ ಮಗನೇ ಶಿಶುಪಾಲ, ಮಗು ದೊಡ್ಡವನಾಗ್ತಾ ಬಂದ, ಇದ್ರ ಜೊತೆಗೆ ಅವರ ಕೆಟ್ಟ ಬುದ್ಧಿ ಸಹ ಬೆಳೀತಾ ಬಂತು. ಏನಪ್ಪ ಅಂತೀರಾ, ಸಾಧುಗಳನ್ನು ಹಿಂಸಿಸೋದು, ಕೆಟ್ಟ ಮಾತಾಡೋದು, ಆ ಒಂದು ಬಿಹೇವಿಯರ್ಲಿ ಚೇಂಜಸ್. ಸ್ಪೆಷಲಿ ಏನಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಕೃಷ್ಣನ ಕಂಡ್ರೆ ಆಗ್ತಾ ಇರಲಿಲ್ಲ, ಬೆಳಗಾಗ್ತಾ ಇದ್ದಂಗೆ ಶುರು ಮಾಡ್ಕೊತಾ ಇದ್ದ ಕೃಷ್ಣ ಹಾಗೆ ಹೀಗೆ ಅಂತ. ಇದನ್ನೆಲ್ಲ ಕೇಳಿಸ್ಕೊತಾ ಇದ್ದಂಗೆ ತಾಯಿ ಹೃದಯ ಡವಡವಾ ಅಂತಾಯ್ತು. ಅಯ್ಯೋ, ಎಲ್ಲಿ 100 ತಪ್ಪಾಗೋಗತ್ತೋ, ಎಲ್ಲಿ ಕೃಷ್ಣ ಬರ್ತಾರೋ ಅಂತ. ಒಂದಿನ ಹೀಗೆ ಕೃಷ್ಣನ್ನ ಬೈತಾ ಇದ್ದಾಗ ಶಿಶುಪಾಲ ಮಗನನ್ನು ಕರೆದು, ಯಾಕೋ ನೀನು ನಿನ್ನ ಸಾವನ್ನು ಇನ್ವೈಟ್ ಮಾಡ್ಕೊತೀಯಾ ಅಂತ ನಡೆದಿದ್ದೆಲ್ಲ ಹೇಳಿದ್ರು. ನನ್ನ ಜನ್ಮ ರಹಸ್ಯ ತಿಳಿದಿದ್ದ ತಕ್ಷಣನೇ ಶಿಶುಪಾಲ, ಈಗೋ ವಿಷಯ, ಇದಕ್ಕೆ ಏನು ಸೊಲ್ಯೂಷನ್? ಒಬ್ಬ ಪರ್ಸ್ನಲ್ ಅಸಿಸ್ಟೆಂಟ್ನ ಅಪಾಯಿಂಟ್ ಮಾಡ್ಕೊಂಡ್ಬಿಟ್ಟ. ಅವ್ರ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಇವ್ರು ಕೆಟ್ಟ ಮಾತಾಡ್ತಾ ಇದ್ದಾಗೆಲ್ಲ ಅದನ್ನು ಕೌಂಟ್ ಮಾಡ್ಕೋಬೇಕು, ಎಷ್ಟಾಗಿದೆ ಅಂತ ಹೇಳೋದು, ಅಷ್ಟೇ ಇವ್ರ ಕೆಲಸ. ಒಂದು ದಿನ ಪಾಂಡವರು ಇಂದ್ರಪ್ರಸ್ಥಾನದಲ್ಲಿ ರಾಜಸೂಯ ಯೋಗ ಮಾಡಿದ್ರು. ಆ ರಾಜಸೂಯ ಯಾಗಕ್ಕೆ ಕಂಟಕರಾಗಿದ್ದ ಜರಾಸಂಧಾದಿ ರಾಜರನ್ನು ಭೀಮಾರ್ಜುನ ಮೂಲಕ ಕೃಷ್ಣ ಸಂಹಾರ ಮಾಡ್ದ. ಈ ಒಂದು ಯಾಗಕ್ಕೆ ಯಾರ್ಯಾರೆಲ್ಲ ಬಂದಿದ್ರು ಗೊತ್ತಾ ನಿಮಗೆ? ವೇದವ್ಯಾಸ, ಭರದ್ವಾಜ, ಗೌತಮ, ಸುಮಂತು, ಅಸಿತ, ವಶಿಷ್ಠ, ಕನ್ವ, ಚೈತನ್ಯ, ಮೈತ್ರೇಯ, ತೃತ, ಕವಕ್ಷ, ವಿಶ್ವಾಮಿತ್ರ, ವಾಮದೇವ, ಸುಮತಿ, ಜೈಮಿನಿ, ಕ್ರತೃ, ಪೈಲ, ಪರಾಶರ, ಅಗಸ್ಯ, ವೈಶಂಪಾಯನ, ಅಧ್ವರ, ಕಶ್ಯಪ, ದೌಮ್ಯ, ಅಸೂರಿ, ವೀರಹೋಮ, ಮಧುಚಂದ, ವೀರಸೇನ, ಅಕೃತವ್ರಣ. ಎಷ್ಟು ಚೆನ್ನಾಗಿದೆ ಅಲ್ವಾ ಭಾರತ ವರ್ಷದಲ್ಲಿರುವ ಋಷಿಗಳನ್ನು ಕೇಳಕ್ಕೆ. ಇವರೇ ನಮ್ಮ ಸನಾತನ ಧರ್ಮವನ್ನು ಕಾಪಾಡುತ್ತಿರುವ ದೊಡ್ಡ ಪಿಲ್ಲರ್ಸ್. ಎಲ್ಲ ಓಡಾಡ್ತಾ ಇರೋ ಪ್ಲೇಸಸ್ಸಲ್ಲಿ ನಾವು ಸಹ ಈಗ ಓಡಾಡ್ತಾ ಇದ್ದೀವಲ್ಲ, ನಾವೆಷ್ಟು ಲಕ್ಕಿ ಅಲ್ವಾ. ಈ ಒಂದು ಯಾಗಕ್ಕೆ ಇನ್ನೂ ಎಷ್ಟೋ ಜನ ಮಹಾನ್ ಗಣ್ಯ ವ್ಯಕ್ತಿಗಳು ಬಂದಿದ್ರು. ಎಲ್ಲರಿಗಿಂತ ತಿಲಕಪ್ರಾಯವಾಗಿ ಸಾಕ್ಷಾತ್ ಪರಬ್ರಹ್ಮವಾಗಿರುವ ಶ್ರೀಮನ್ನಾರಾಯಣ ಅಂದರೆ ಯಾವಾಗಲೂ ಬೆನ್ನೆಲುವಾಗಿದ್ದ ಪಾಂಡವರಿಗೆ ಕೃಷ್ಣ ಬಂದಿದ್ರು. ರಾಜಸೂಯ ಯಾಗ ಮುಗೀತು. ಈಗ ಅಲ್ಲಿ ಬಂದಿರುವ ಮಹಾನ್ ಗಣ್ಯ ವ್ಯಕ್ತಿಗಳಿಗೆ ನಾವು ಸತ್ಕಾರ ಮಾಡುವ ಟೈಮ್. ಇಲ್ಲಿ ಒಂದು ಕ್ವಶನ್ ರೈಸ್ ಆಯಿತು, ಇಷ್ಟೊಂದು ದೊಡ್ಡ ಸಭೆಯಲ್ಲಿ ಇಷ್ಟೊಂದು ಗಣ್ಯ ವ್ಯಕ್ತಿಗಳಲ್ಲಿ ಅಗ್ರಪೂಜೆ ಯಾರಿಗೆ ಮಾಡೋದು ಅಂತ ಧರ್ಮರಾಯಗೆ ಕನ್ಫ್ಯೂಸ್ ಆಯಿತು. ಆ ಟೈಮಲ್ಲಿ ಧರ್ಮರಾಯನ ಕೊನೆ ತಮ್ಮ, ಅತಿ ಬುದ್ಧಿವಂತ, ಚಾಲು, ಯಂಗೆಸ್ಟ್ ಸಹ, ಅವರು ಸಹದೇವ. ಅವರು ಹೀಗಂತಾರೆ, ಅಣ್ಣ ಯಾಕೆ ಸಂಕೋಚ ಪಡ್ತೀಯಾ? ಇಲ್ಲಿ ಕೃಷ್ಣನ್ ಬಿಟ್ಟರೆ ಯಾರೂ ದೊಡ್ಡ ಗಣ್ಯ ವ್ಯಕ್ತಿಗಳಲ್ಲ, ಅವರೇ ಎಲ್ಲ ದೇವತೆಗಳ ಸ್ವರೂಪ. ಎಲ್ಲ ಸಮಸ್ತ ಸೃಷ್ಟಿಯೂ ತನ್ನ ಶರೀರವಾಗಿದೆ, ಎಲ್ಲವೂ ತನ್ನ ಅಂತರಾತ್ಮದಲ್ಲಿದೆ. ಆದ್ದರಿಂದ ಕೃಷ್ಣ ಪರಮಾತ್ಮನಿಗೆ ನೀನು ಅಗ್ರ ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಇವರೊಬ್ಬರನ್ನ ಪೂಜಿಸಿದ್ರೆ ಸಮಸ್ತ ಭೂತಗಳನ್ನೂ ಸತ್ಕಾರ ಮಾಡ್ದಂಗೆ ಆಗತ್ತೆ, ಇವ್ರನ್ನೇ ಪೂಜಿಸು. ಅವರೊಬ್ಬ ತೃಪ್ತಿ ಆದರೆ ಎಲ್ಲರೂ ತೃಪ್ತಿ ಆದಂಗೆ. ಎಲ್ಲರಿಗೂ ತುಂಬ ಸಂತೋಷವಾಯಿತು. ಅಲ್ಲಿರುವ ಋಷಿ ಮುನಿಗಳು, ರಾಜರು, ಭೀಷ್ಮ, ದ್ರೋಣರು ಎಲ್ಲರೂ ಇವರ ಮಾತನ್ನು ಕೇಳಿ ಶಭಾಷ್ ಮಗನೇ ಶಭಾಷ್ ಅಂತ ಹೇಳಿದ್ರು. ಧರ್ಮರಾಜ ಕೃಷ್ಣನ್ಗೆ ಅಗ್ರ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು.
ಕೃಷ್ಣನಿಗೆ ಕಾಸ್ಟ್ಲಿ ಆಗಿರುವ ಪೀತಾಂಬರ ಜುವೆಲ್ಸ್ನೆಲ್ಲ ಸಮರ್ಪಿಸಿದ್ರು. ಕಣ್ಣಲ್ಲಿ ಆನಂದ ಬಾಷ್ಪದೊಡನೆ ಕೃಷ್ಣನ ಪಾದಾರವಿಂದಗಳಿಗೆ ಅಭಿಷೇಕ ಮಾಡಿ ಆ ಶ್ರೀಪಾದ ತೀರ್ಥವನ್ನು ತನಗೂ ತನ್ನ ಫ್ಯಾಮಿಲಿ ಮೆಂಬರ್ಸ್ಗೂ ಪ್ರೋಕ್ಷಣೆ ಮಾಡಿದ್ರು. ಅವರಿಗೆ ಆನಂದ ಬಾಷ್ಪ ಉಕ್ಕಿ ಬರುತ್ತಿತ್ತು. ಆ ಕೃಷ್ಣನ್ ದಿವ್ಯ ಮೂರ್ತಿ ನೋಡ್ತಾ ಹಾಗೇ ಮೈ ಮರೆತು ಬಿಟ್ಟು ನಿಂತುಬಿಟ್ರು ಆ ಧರ್ಮರಾಜ. ಅಲ್ಲಿ ಬಂದಿರುವ ಎಲ್ಲ ಗಣ್ಯ ವ್ಯಕ್ತಿಗಳು ಕೈನ ತಲೆ ಮೇಲೆ ಜೋಡಿಸ್ಕೊಂಡು ನಮೋ ನಮಃ ನಮೋ ನಮಃ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ ಅಂತ ಜಯಘೋಷ ಮಾಡ್ತಾ ಇದ್ರು. ಆಕಾಶದಿಂದ ಪುಷ್ಪವೃಷ್ಟಿ ಸಹ ಸುರಿತು. ಎಲ್ಲರೂ ಕೃಷ್ಣನ ಕಲ್ಯಾಣ ಗುಣಗಳನ್ನ ಕೊಂಡಾಡ್ತಾ ಇದ್ರು. ಆದರೆ ಈ ಕಡೆ ಶಿಶುಪಾಲ ಅವ್ರಿಗೆ ಮಾತ್ರ ಈ ಸೆಲೆಬ್ರೇಷನ್ ನೋಡಿ ತುಂಬಾ ಸಂಕಟ ಆಗತ್ತೆ. ಥಟ್ ಅಂತ ಮೇಲೆದ್ದು ಅಷ್ಟು ಶ್ರೇಷ್ಠವಾಗಿರುವ ಗಣ್ಯ ವ್ಯಕ್ತಿಗಳಿರುವ ಒಂದು ಸಭೆಯಲ್ಲಿ ಕೃಷ್ಣನ್ನ ಜೋರಾಗಿ ಕೆಟ್ಟದಾಗಿ ನಿಂದಿಸಕ್ಕೆ ಶುರು ಮಾಡಿದ್ರು. ಆಡಬಾರದ ಮಾತುಗಳನ್ನೆಲ್ಲ ಹಾಡಿದ್ರು. ಆ ಸಭೆಯಲ್ಲಿ ಆ ಕೆಟ್ಟ ಮಾತುಗಳನ್ನ ಕೇಳಿ ಎಲ್ಲರೂ ಕಿವಿ ಮುಚ್ಕೊಂಡ್ರು. ಸ್ವಲ್ಪ ಜನ ಆದ್ರೆ ಆ ಸಭೆಯನ್ನ ಬಿಟ್ಟು ಆಚೆ ಸಹ ಹೊಟ್ಟೋದ್ರು. ಒಂದು ವಿಷಯ ತಿಳ್ಕೊಳ್ಳೇಬೇಕು, ಭಗವಂತನ ಆ ಒಂದು ಭಾಗವತರನ್ನ ಯಾರಾದ್ರೂ ಟೀಕೆ ಮಾಡ್ತಾ ಇದ್ರೆ ನಿಂದಿಸ್ತಾ ಇದ್ರೆ ಆ ತಕ್ಷಣ ಆ ಒಂದು ಸ್ಥಳವನ್ನ ಬಿಟ್ಟು ಹೊಟ್ಟೋಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅವರ ಜೊತೆ ನಮಗೂ ಪಾಪ ಸುತ್ಕೊಳ್ಳತ್ತೆ. ಇದನ್ನೆಲ್ಲ ಕೇಳಿಸ್ಕೊಂಡು ಸಹಿಸ್ಕೊಂಡು ಸುಮ್ಮನೆ ನಗ್ತಾ ಕೂತಿದ್ರು ಕೃಷ್ಣ. ಇದೇ ನೋಡಿ ಟೈಮ್ ಬ್ಯಾಡ್ ಅನ್ನೋದು. ಆವತ್ತು ಅಂತಾನೆ ಆ ಶಿಶುಪಾಲರ ಕೌಂಟಿಂಗ್ ಅಸಿಸ್ಟೆಂಟ್ ಬಂದಿಲ್ಲ. ಯಾರಾದ್ರೂ ತಡೆಯೋರುಂಟೆ ಶಿಶುಪಾಲನ್ನ? ಮಾತಾಡಿದ್ದು ಕೃಷ್ಣನು ಇದಕ್ಕಾಗಿನೇ ಅಲ್ವಾ ಕಾಯ್ತಾ ಇದ್ದಿದ್ದು. ಸೊ 100ನೇ ಸಲ ಬೈದ ಕೃಷ್ಣ ಅವರ ಆಸನದಿಂದ ತಟ್ ಅಂತ ಎದ್ದು ನಿಂತ್ಕೊಂಡ್ರು. ತೀಕ್ಷ್ಣವಾಗಿ ತನ್ನ ದಿವ್ಯವಾದ ಸುದರ್ಶನ ಚಕ್ರದಿಂದ ಆ ಒಂದು ಶಿಶುಪಾಲನ ತಲೆಯನ್ನು ಎಗರಿಸಿಬಿಟ್ಟ. ಶಿಶುಪಾಲನ ತಲೆ ಕೆಳಗೆ ಬಿತ್ತು. ಆದ್ರೆ ಏನ್ ಆಶ್ಚರ್ಯ ಗೊತ್ತಾ, ಅವರ ದೇಹದಿಂದ ದಿವ್ಯವಾದ ತೇಜಸ್ಸಾಚೆ ಬಂತು. ಎಲ್ಲರೂ ನೋಡ್ತಾ ಇದ್ದಂಗೆನೆ ಆ ಒಂದು ತೇಜಸ್ಸು ಎದ್ದು ಕೃಷ್ಣನ ಒಳಗಡೆ ಸೇರ್ಕೊಂಡ್ಬಿಡ್ತು. ಅವ್ರಿಗೆ ಮೋಕ್ಷ ಸಿಕ್ತು, ಶ್ರೀ ವೈಕುಂಠ ಹೋಗೋ ಚಾನ್ಸ್ ಸಿಕ್ತು. ಎಲ್ಲರಿಗೂ ಆಶ್ಚರ್ಯ, ಏನಪ್ಪ ಇದು, ಇವರ ಜೀವನ ಪೂರ್ತಿ ಕೃಷ್ಣನನ್ನ ಬೈತಾನೆ ಇದ್ದಿದ್ದು ಅಂತಹವರಿಗೆ ಇಂಥ ಒಂದು ಮಹತ್ತರವಾದ ಚಾನ್ಸ್ ಸಿಕ್ತಲ್ವಾ. ಮಹಾ ಯೋಗೇಶ್ವರರಿಗೂ ಸಿಕ್ತಿರ ಇರೋ ಒಂದು ಚಾನ್ಸ್ ಮೋಕ್ಷ ಸಿಕ್ಬಿರ್ತಲ್ಲ ಅಂತ ಎಲ್ಲರಿಗೂ ಆಶ್ಚರ್ಯ. ಆಗ ಅಲ್ಲಿ ಬಂದಿರುವ ವೇದವ್ಯಾಸರು ಎಲ್ಲರಿಗೂ ಸಮಾಧಾನ ಮಾಡಿದ್ರು. ಕೃಷ್ಣನ ಪ್ರಭು ಎಂದು ಕರೆಯುತ್ತಾರೆ. ಪ್ರಭು ಎಂದ್ರೆ ಎಲ್ಲರಿಗೂ ಕಂಟ್ರೋಲರ್ ಅಂತ ಅರ್ಥ. ಅವರನ್ನು ಮಾತ್ರ ಯಾವ ರೂಲಿಂದನೂ ಬೈಂಡ್ ಮಾಡಕ್ಕೆ ಆಗೋದಿಲ್ಲ. ನೋಡಿ, ಇಲ್ಲಿ ಭಗವಂತನ ಕ್ಷೀರಾಬ್ದಿಯಲ್ಲಿ ಇಬ್ಬರು ದ್ವಾರಪಾಲಕರಿದ್ರು. ಅವರು ಜಯ ಅಂಡ್ ವಿಜಯ ಅಂತ. ಅವರಿಗೆ ಬ್ರಾಹ್ಮಣ ಶಾಪದಿಂದ 3 ರಾಕ್ಷಸ ಜನ್ಮ ಉಂಟಾಯಿತು. ಒಂದು ಜನ್ಮದಲ್ಲಿ ಹಿರಣ್ಯಾಕ್ಷ ಅಂಡ್ ಹಿರಣ್ಯಕಶಿಪು, 2ನೇದು ರಾವಣ ಕುಂಭಕರ್ಣ, 3ನೇದು ಶಿಶುಪಾಲ ದಂತವಕ್ತ್ರ ಅಂತ. ಭಾಗವತರಿಗೆ ಏನಾದರೂ ಅಪಚಾರ ಮಾಡಿದ್ರೆ ಅದೇ ಭಾಗವತರು ಮನಸ್ಸಿಂದನೋ ಮಾತಿಂದನೋ ಏನಾದರೂ ಶಾಪವನ್ನು ಕೊಟ್ಟರೆ ಅದನ್ನು ಅನುಭವಿಸಲೇ ತೀರಿಸ್ಕೋಬೇಕು. ಈ ವಿಷಯದಲ್ಲಿ ಭಗವಂತ ಸಹ ನಮಗೆ ಹೆಲ್ಪ್ ಮಾಡೋದಿಲ್ಲ. ಆದ್ರಿಂದ ನಾವು ಅಪಚಾರ ಆಗದಿರ ಇರೋ ಹಾಗೆ ನೋಡ್ಕೋಬೇಕು. ಇಲ್ಲಿ ಶಿಶುಪಾಲಂದು 3ನೇ ಜನ್ಮ, ರಾಕ್ಷಸ ಜನ್ಮ. ಅದು ಕೊನೆ ಜನ್ಮ. ಅದು ಕೃಷ್ಣನಿಗೆ ಮಾತ್ರ ಗೊತ್ತಲ್ವಾ. ಇದು ದೇವರ ಇಚ್ಛೆ. ಯಾವೊಂದು ರೂಲ್ಸು ದೇವರನ್ನ ತಡೆಯಕ್ಕಾಗೋದಿಲ್ಲ. ಆ ಭಗವಂತ ಅನ್ಕೊಂಡ್ರೆ ಸಾಕು. ಸೊ ಆ ಒಂದು ಕಾರ್ಯ ಹಾಗೇ ಆಗತ್ತೆ. ಅದೇ ಥರ ಇಲ್ಲಿ ಶಿಶುಪಾಲಗೆ ವೈಕುಂಠದ ಪ್ರಾಪ್ತಿ ಆಗಬೇಕು ಅಂತ ಅನ್ಕೊಂಡ್ರು. ಸೊ ಅದಕ್ಕೆ ಆ ಒಂದು ವೈಕುಂಠದ ಪ್ರಾಪ್ತಿ ಆಗಿದೆ ಅಂತ ಅವರು ಎಕ್ಸ್ಪ್ಲೈನ್ ಮಾಡಿದ್ರು. ಭಗವಂತ ಯಾವರನ್ನು ಒಳಪಡದವನಾಗಿಯೂ ಮನಸ್ಸಿನಲ್ಲಿ ಅನ್ಕೊಂಡಿದ್ದಾಗೆ ಮಾಡುವುದರಿಂದ ಅವರನ್ನ ಪ್ರಭು ಎಂದು ಕರೆಯುತ್ತಾರೆ. ಇದೇ ಥರ ನಾವು ಪ್ರಭವೇ ನಮಃ ಎಂದು ಜಪ ಮಾಡುತ್ತಿದ್ದರೆ ನಾವು ಸಹ ಆ ಒಂದು ಭಗವಂತ ನಿರ್ಮಿಸಿದ್ದ ಶಾಸ್ತ್ರಗಳಿಂದ ಡಿವಿಯೇಟ್ ಆಗ್ತಿರ ಇರೋ ರೀತಿ ದೇವ್ರು ನೋಡ್ಕೊಂತಾರೆ. ಕೃಷ್ಣನಿಗೆ ಗೀತಾಚಾರ್ಯ ಅಂತ ಹೆಸರು. ಅಂತಹ ಪ್ರಥಮಾಚಾರ್ಯನಾದ ಭಗವಂತನಿಗೆ ಒಬ್ಬರು ಗುರು ಇದ್ರಂತೆ. ಅವರು ಯಾರಪ್ಪ ಅನ್ನೋದನ್ನ ಮುಂದೆ ಬರುವ 36ನೇ ತಿರುನಾಮವಾಗಿರುವ
ಈಶ್ವರ ಎಂಬುವ ನಾಮದಲ್ಲಿ ನಾವು ತಿಳಿದುಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ.